ಶಿವಾನಿ, ಏನಿದು ಈ ಸೀರೆ ಉಟ್ಕೊಂಡಿದ್ಯಾ? ನಾನು ಕೊಡ್ಸಿದ ಸೀರೆ ಉಟ್ಕೊಂಬ ಹೋಗು. ಯಾಕೆ? ಇದೇ ನಿಂಗೆ ಕೇಳ್ಬಿಟ್ಟೆ. ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ನಾವು. ಇಲ್ಲ ತ್ರಿಶೂಲ್, ನಂಗೆ ಯಾಕೋ ಮನಸ್ಸಿಲ್ಲ, ಎಲ್ಗೂ ಹೋಗೋದು ಬೇಡ. ಶಿವಾನಿ ಪ್ಲೀಸ್ ಪ್ಲೀಸ್ ಹಾಗೆಲ್ಲ ಹೇಳ್ಬೇಡ ನೀನು. ಡಾಕ್ಟ್ರೇ ಹೇಳಿಲ್ವಾ ನಿನ್ನ ಆರೋಗ್ಯ ಎಲ್ಲ ಚೆನ್ನಾಗಿ ನೋಡ್ಕೋಬೇಕು ಅಂತ? ಅದಕ್ಕೆ ದೇವಸ್ಥಾನಕ್ಕೆ ಹೋದರೆ ನಿಂಗೂ ಮೈಂಡೆಲ್ಲ ಒಂಥರ ಫ್ರೆಶ್ ಆಗಿರುತ್ತೆ. ಬಾ ಶಿವಾನಿ ಹೋಗೋಣ ಪ್ಲೀಸ್. ತ್ರಿಶೂಲ್ ಅರ್ಥ ಮಾಡ್ಕೋ. ಶಿವಾನಿ ಪ್ಲೀಸ್ ಪ್ಲೀಸ್ ಹಾಗನ್ಬೇಡ. ದೇವಸ್ಥಾನಕ್ಕೆ ಹೋಗೋಣ ಶಿವಾನಿ, ಪ್ಲೀಸ್ ಪ್ಲೀಸ್, ನನಗೋಸ್ಕರ ಪ್ಲೀಸ್ ಶಿವಾನಿ ಪ್ಲೀಸ್. ಆಯಿತು, ಅದಕ್ಕೆ ಯಾಕೆ ಇಷ್ಟೊಂದು ಬೇಡ್ಕೋತಿದ್ಯಾ? ಬರ್ತೇನೆ. ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನಿನ್ನ ಸಮಾಧಾನಕ್ಕಲ್ಲ ಶಿವಾನಿ, ನನ್ನ ಸಮಾಧಾನಕ್ಕೆ. ನಿನ್ನ ಹೊಟ್ಟೆಲಿರೋ ಹಾವಿನ ಮರಿಯ ರಹಸ್ಯ ನನಗೆ ಗೊತ್ತಾಗಲೇಬೇಕು. ಅದಕ್ಕೆ ನನ್ನನ್ನು ಸ್ವಾಮಿಗಳ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ನನ್ನ ಗೊಂದಲಗಳಿಗೆ ಉತ್ತರ ಸಿಗಲೇಬೇಕು. ಗುರುಗಳೇ, ಗೊತ್ತಾಯ್ತಾ? ಇಚ್ಛಾಧಾರೆ ನಾಗಗಳು ಯಾರ ಮನೇಲಿ ಇದ್ದಾರೆ ಅಂತ ಗೊತ್ತಾಯ್ತಾ? ಎಲ್ಲಿದ್ದಾರೆ ಅಂತ ತಿಳಿತಾ? ಹೇಳಿ ಗುರುಗಳೇ. ಅಂದ್ರೆ ನಮ್ಮ ಸಮಸ್ಯೆಗಳು ಪರಿಹಾರ ಆಯ್ತು. ಇಚ್ಛಾಧಾರಿ ನಾಗಗಳು ಯಾರು ಅಂತ ಗೊತ್ತಾದ್ರೆ ನಾಗಮಣಿ ಪಡೆಯೋದು ಸುಲಭ. ಹೇಳಿ ಗುರುಗಳೇ, ನಿಮ್ಮ ಶಕ್ತಿ ಗುರುತಿಸಿದ ಆ ಮನೆ ಯಾವುದು? ಅಲ್ಲಿದ್ದ ನಾಗಗಳು ಯಾವುದು? ಗುರುಗಳೇ, ಆ ನಾಗಗಳು ನಮಗೆ ಪರಿಚಯ ಇರೋರ ಮನೇಲೇ ಇದ್ದಾವ ಅಥವಾ ನಮಗೆ ಪರಿಚಯ ಇರೋರೇ ಯಾರಾದರೂ ನಾಗಗಳ? ಸ್ವಾಮಿಗಳೇ, ನಿಮ್ಮ ಮೌನ ನಮ್ಮನ್ನ ತುಂಬಾ ಎದುರಿಸ್ತಾ ಇದೆ ಸ್ವಾಮಿಗಳೇ. ಏನಾದರೂ ಹೇಳಿ ಸ್ವಾಮಿಗಳೇ. ಅಲ್ಲಿಂದ ಬರುವ ಶಕ್ತಿ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಬೇಕು ಗುರುಗಳೇ. ಹೇಳಿ ಗುರುಗಳೇ. ಶಕ್ತಿ ಬರಲ್ಲ. ನಾನು ಸೃಷ್ಟಿ ಮಾಡಿರುವ ಶಕ್ತಿ ನಾಗಗಳ ದೇಹ ಸೇರಿ ಅವುಗಳ ಪ್ರಾಣಾಹುತಿ ಮಾಡಿರುತ್ತೆ. ಅದರ ಪ್ರಾಣ ಹರಿದ್ವರ್ಣದಲ್ಲಿ ಕಾಣುತ್ತೆ. ಅದು ನಾಗಗಳನ್ನ ತೋರಿಸುತ್ತೆ. ಅರ್ಥ ಆಗಿಲ್ಲ ಸ್ವಾಮಿಗಳೇ. ಗುರುಗಳೇ, ಯಾರಿಗೂ ಅರ್ಥ ಆಗ್ತಾ ಇಲ್ಲ, ಬಿಡಿಸಿ ಹೇಳಿ. ಮಾರ್ಗ ನೇತ್ರ ಹರಿದ ನಾಗದ ದೇಹದ ಪೊರೆ ಹಸಿರಿನ ರೂಪದಲ್ಲಿ ಹೊಳೆಯುತ್ತಿರುತ್ತದೆ. ಅದರ ಸುತ್ತಮುತ್ತ ಅದು ನಡೆದಾಡುವ ಸ್ಥಳ ಹಸಿರಾಗಿ ಕಾಣುತ್ತೆ. ಅದು ನನ್ನ ಕಣ್ಣಿಗೆ ಪೂಜೆಯಲ್ಲಿದ್ದ ಕಾರಣ ನಿಮ್ಮ ಕಣ್ಣಿಗೂ ಅದು ಹಸಿರಾಗಿ ಕಾಣುತ್ತೆ. ಹೋಗಿ ಎಲ್ಲ ಕಡೆಗೆ ಹೋಗಿ ನಾನಾ ದಿಕ್ಕುಗಳಲ್ಲಿ ತಿರುಗಿ ಹಸಿರು ಬಣ್ಣದಲ್ಲಿ ಕಾಣುವ ನಾಗಗಳನ್ನು ಗುರುತಿಸಿ ಹೋಗಿ ಹುಡುಕಿ ಗುಡಿ, ಗೋಪುರ, ಮನೆ, ಮಠ, ಹಾದಿ, ಬೀದಿ ಎಲ್ಲ ಕಡೆ ಹುಡುಕಿ. ನಾಗ ಇರುವ ಸ್ಥಳ ಹಸಿರಾಗಿರುತ್ತದೆ. ಹೋಗಿ. ಸರಿ ಗುರುಗಳೇ, ಬಂದ್ರು. ಹೇ ಭೋಲೆನಾಥ, ಓಂಕಾರೇಶ್ವರ, ಧರ್ಮ ಚಕ್ರವ ತಿಳಿದ ನಿತ್ಯ ಕರ್ಮಾತ್ಮನೆ, ಸಕಲ ಭೂತ ಪ್ರೇತ ಪಿಶಾಚಿನಾಶನೆ, ಭೂತದೊಳವಿತ್ತು ಭವಿಷ್ಯ ಬರೆಯುವ ಭದ್ರೇಶ್ವರ. ಏನಿದು ಭೂತ ಚೇಷ್ಟೆ? ನಿನ್ನ ಭಕ್ತೆಯ ಸುಳಿವಿಗೆ ಹರಿದ್ವರ್ಣ ತುಂಬಿದ ಅಸುರ ಶಕ್ತಿಯ ಕಂಡರು. ಯಾಕೆ ಮೌನ ಹರನೆ? ಹಸಿರು ಬಣ್ಣ ಕಾಣಿಸ್ಬಿಟ್ರೆ ನಾಗಗಳು ಕಾಣಿಸ್ದಾಗೇನೆ. ಗುರುಗಳಿಗೆ ಹೇಳಿ ಒಂದು ತಡೆ ಮಾಡಿಬಿಟ್ರೆ ನಾಗಮಣಿ ನೊಂದೆ ಅಂದೆ. ಅಲ್ಲ ಮಾರಯ್ಯ, ಹಸಿರು 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 ಅಂತಾರೆ. ಇಲ್ಲಿ ಮರ ಗಿಡ ಎಲ್ಲನೂ ಹಸಿರೇ. ಇದ್ರ ಮಧ್ಯ ಸ್ವಾಮೀಜಿ ಹೇಳಿದ ಹಸಿರನ್ನ ಎಲ್ಲಿ ಹುಡ್ಕೊಂಡು ಹೋಗೋದು ನಾವು? ಸುಮ್ಕಿರಡ, ಅವುಗಳೇನ್ ನಮ್ಗೆ ಹೇಳಿ ಕೇಳಿ ಬತ್ತವೇಂಡ. ನಡಿ. ಎಲ್ಲಿ ಅಂತ ಹುಡ್ಕೋದು? ಈ ಹಸಿರು ಬಣ್ಣದ ನಾಗಗಳು ಎಲ್ಲಿಂದ ಬರುತ್ತೋ? ಹಸಿರು ಬಣ್ಣ ಅಂತೆ, ಹಸಿರು ಬಣ್ಣ ಏನ್ ಪೊದೆವಾಡೆ ಹೋಗ್ಬಿಟ್ಟು ಹುಡ್ಕಕ್ಕಾಗತ್ತಾ? ಇಡೀ ಪ್ರಪಂಚನೇ ಹಸಿರಾಗೈತೆ, ಎಲ್ಲಿ ಅಂತ ಹುಡ್ಕಕ್ಕಾಗುತ್ತೆ? ಏನೋ ಇಂಥ ಜಾಗ ಅಂತ ಅನ್ಬಿಟ್ಟು ಹೇಳಿದ್ರೆ ಏನೋ ಹುಡುಕ್ಬೋದಪ್ಪ. ಹೇಗಾದ್ರೂ ಮಾಡಿ ಗುರುಗಳನ್ನ ನನ್ನ ಕಡೆ ಮಾಡಿಕೊಂಡು ನಾಗಮಣಿನ ನಂದಾಗಿ ಮಾಡ್ಕೋಬೇಕು. ಯಾರಾದರೂ ಕಿರ್ಚಾಡ್ಲಿ, ಯಾರಾದರೂ ಕೂಗಾಡ್ಲಿ,
ನಾಗಮಣಿ ನಂದು ಎಲ್ಲಿ ಅಂತ ಹುಡ್ಕೋದು? ಶಿವಾನಿ, ಬೆಳಗ್ಗೆ ಯಾಕೆ ಹಂಗೆ ಕಿರ್ಚಿದೆ? ಅದು ತ್ರಿಶೂಲ್ ಮೈ ಮೇಲೇನೋ ಬಿದ್ದಾಗಾಯ್ತು, ಮೈಯೆಲ್ಲ ಉರಿತಾ ಇತ್ತು ಅದಕ್ಕೆ. ಅದನ್ನ ನಾನು ನನ್ನ ಕೈಲಿ ಹಿಡ್ಕೊಂಡಿದ್ದೆ, ಆದ್ರೆ ನನಗೇನು ಆಗಲಿಲ್ಲ. ಇವಳು ಮಾತ್ರ ಮೈ ಉರಿತು. ಅಂದ್ರೆ ಆ ಚೂರ್ಣದ ಪ್ರಭಾವ ಇವಳ ಮೇಲೆ ಆಯ್ತಾ? ಆದ್ರೆ ಅವಧೂತರು ಹೇಳಿರೋ ಪ್ರಕಾರ ಬೇರೆ ಯಾವ್ದು ರೂಪ ಕಾಣಿಸ್ತಾ ಇಲ್ವಲ್ಲ? ನೀನ್ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಿನಗೆ ತೊಂದರೆ ಆಗ್ತದೆ ಅಂದರೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಬೇಕಲ್ಲ ಶಿವ. ಇವಾಗ ನೀನು ಆರಾಮಾಗಿದೆಯಲ್ಲ, ಅಷ್ಟು ಸಾಕು. ನಾಗಲೋಕದಲ್ಲಿ ಒಂದಷ್ಟು ಸಮಸ್ಯೆಗಳು ನನ್ನ ಬೆನ್ನಟ್ಟಿ ಬರುತ್ತೆ ಅಂದ್ರೆ ನನಗೆ ಆಗ್ತಾ ಇರೋ ಅನುಭವಗಳನ್ನ ನೋಡಿದ್ರೆ ಅದು ನಿಜ ಅಂತ ಅರ್ಥ ಆಗ್ತಿದೆ. ಯಾರಾದ್ರೂ ನಮ್ಮನ್ನ ಹುಡುಕ್ತಾ ಇದ್ದಾರೆ. ಎಲ್ಲರೂ ಎಲ್ಲಿದ್ದೀರಾ? ಇಂಡಸ್ಟ್ರಿಯಲ್ ಏರಿಯಾ ಇದೆಯಲ್ಲ, ಅಲ್ಲೇ ಹುಡುಕ್ತಾ ಇದ್ದೀನಪ್ಪ. ಮರ ಗಿಡ ಸೊಪ್ಪು ಸೆದೆ ಬಿಟ್ರೆ ಏನು ಕಾಣ್ತಿಲ್ಕಂಡು. ಈ ತರ ಹೋದ್ರಾಗೆ ಈ ಊರು ಎಷ್ಟು ದೊಡ್ಡದು, ಎಷ್ಟು ಹುಡ್ಕೋದು? ಅದನ್ನೇ ಕಣೆ ನಾನು ಹೇಳ್ತಾ ಇರೋದು. ಸಂಜೆ ಅಷ್ಟರೊಳಗೆ ನಾಗಮಣಿ ಸಿಕ್ಕಿಲ್ಲ ಅಂದ್ರೆ ಮೇಲಿರಪ್ಪ ಅವರು ಕೆಲಸ ಮಾಡಲ್ಲ. ಮತ್ತಿಗೇಂಡ ಮಾಡೋದು? ನೋಡಿ, ನಾವು ಹೀಗೆ ಹುಡುಕ್ತಾ ಇದ್ರೆ ಖಂಡಿತ ಕೆಲಸ ಆಗಲ್ಲ. ಬೇರೆ ಏನಾದರೂ ದಾರಿ ಹುಡುಕ್ಬೇಕು. ನಾನು ಅದನ್ನ ಯೋಚನೆ ಮಾಡ್ತಿದ್ದೀನಿ ಕಂಡು. ನಮ್ದೇನ್ ಕತೆ ಮುಂದೆ ಹೇಳ್ದ? ಎಲ್ಲರೂ ಒಂದ್ ಕಡೆ ಆದಷ್ಟು ಬೇಗ ಸೇರೋಣ. ಹೋಗ್ಕೊಂಡು ನೀನು ಹೇಳೋದು ಸರಿಯಾ ಕಂಡ. ಒಬ್ಬೊಬ್ರು ಹಿಂಗೆ ಹುಡಿಕೊಂಡು ಹೋದ್ರ ನಾಗ ಎಡೆ ಎತ್ಕೊಂಡು ನಿಂತಿರ್ತದ. ಅದೇನಾರ ಎಡೆಯಲ್ಲಿ ಒಂದ್ಸತಿ ಕುಕ್ಕುದ್ರ ನಮ್ಮ ಕತೆ ಅಷ್ಟೇಯ. ಸರಿ, ಈಗ ನಾವ್ ಎಲ್ಲಿಗೆ ಬರ್ಬೇಕು ಹೇಳ್ದ? ನಂದಿ ಬೆಟ್ಟ ಇದೆಯಲ್ಲ, ಆ ನಂದಿ ಬೆಟ್ಟ ಹಿಂದ್ಗಡೆಗೆ ಜಾಗ ಇದೆಯಲ್ಲ, ಮಾಮೂಲಿ ನಾವು ಸಿಗ್ತಾ ಇದ್ದಿದ್ದು. ಸರಿ, ಓಕೆ, ಬರ್ತಾ ಇದೀನಿ. ಬನ್ನಿ. ಏನಾಯ್ತು ಮಾರಾಯ? ಡೇ ಭೂಪತಿ, ನಾವು ಹುಡುಕಿದ್ ಸಾಕು, ಎಲ್ರು ಒಂದ್ ಕಡೆ ಸೇರು ಅಂತ ಹೇಳ್ತಾರ ಕಂಡು. ನಡಿ ಮತ್ತೆ. ಎಲ್ಲ ಸರಿಯಾಗಿ ಕಾಣಿಸ್ತಾ ಇದೆ, ಆದ್ರೆ ಎಲ್ಲೋ ಏನೋ ತಪ್ಪಾಗ್ತಾ ಇದೆ ಅನಿಸ್ತಾ ಇದೆ. ಯಾಕೆ? ಶಿವಾನಿ ಬಗ್ಗೆ ನಾನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಅಂತ ಮನಸ್ಸು ಹೇಳ್ತಾ ಇದ್ರು. ಇವಳು ಹೋಟೆಲ್ ಕಾಣಿಸ್ಕೊಂಡು ಹಾವು ಯಾವುದೋ ತಪ್ಪನ್ನು ಹೇಳ್ತಾ ಇದೆ. ಇದು ಗೊತ್ತಾಗ್ಬೇಕು ಅಂದ್ರೆ ನಾನೇನಾದ್ರೂ ಮಾಡಿ ಇವಳನ್ನ ಅವಧೂತರ ಹತ್ರ ಕರ್ಕೊಂಡು ಹೋಗ್ಲೇಬೇಕು. ಡೇ, ಈ ದೊಡ್ಡ ಊರ್ಲಿ ಆ ಇಚ್ಛಾದಾರಿ ನಾಗಗಳನ್ನ ಹೆಂಗಡ ಹುಡ್ಕೋದು? ಬಣ್ಣ ಹಸಿರಾಗೈತೆ ಅಂದ್ರ ತಿಳ್ಕೊಳೋದೇನು ಸುಲ್ಬಿಡ? ಅವರೆಲ್ಲವ್ರ ಹೆಂಗಡ ತಿಳ್ಕೊಳೋದು? ಯಾವ ದಿಕ್ಕಲ್ಲಿದ್ದಾರೋ, ಯಾವ ರೂಪದಲ್ಲಿದ್ದಾರೋ ಒಂದು ಗೊತ್ತಿಲ್ಲ. ಟೈಮ್ ಮಾತ್ರ ಕ್ಷಣಕ್ಕೂ ಓಡ್ತಾನೆ ಇದೆ. ಸೂರ್ಯ ಮುಳುಗಿದ್ರೆ ಗುರುಗಳ ಮಂತ್ರ ಪ್ರಭಾವದಿಂದ ನಾಗಗಳು ಸುತ್ತ ಇದ್ದಂಥ ಹಸಿರು ಬಣ್ಣ ಮರೆ ಆಗುತ್ತೆ. ಅದೇ ಟೆನ್ಷನ್ ಆಗಿರೋದು. ನಾಗಗಳು ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇದ್ರೆ ತುಂಬ ಹಿಂದೆ ಹೋಗ್ಬಿಡ್ತೀನಿ. 4 ಜನ ಸೇರ್ಕೊಂಡು 4 ದಿಕ್ಕಲ್ಲಿ ತಿಪ್ಪುರ್ಲಾಗ ಹಾಕೊಂಡು ಹುಡುಕಿದ್ರು ಪ್ರಯೋಜನ ಇಲ್ಲ. 4 ಜನ ಒಂದೇ ದಿಕ್ಕಲ್ಲಿ ಹೋಗಿ ಆ ನಾಗಗಳನ್ನ ಬಂಧಿಸ್ಬೇಕು. ಅದು ಆಗೋದುಂಟ ಮಾರಾಯ, ಎಲ್ಲರೂ ಒಂದೇ ಕಡೆ ಹುಡ್ಕೋದು ಅಂದ್ರೆ. ಇನ್ನು ವಿಮಾನದಲ್ಲಿ ಮೇಲೆ ಹೋಗಿ ಕೆಳಗೆ ನೋಡ್ಬೇಕು, ಆಗ ಇಡೀ ಊರು ಕಾಣ್ತದೆ. ಏಯ್, ಕಾಮಿಡಿನಾ? ಸೀರಿಯಸ್ ಆಗಿ ಡಿಸ್ಕಷನ್ ನಡೀತಿದ್ರೆ ನಿಂದೇನಿಲ್ಲ ರೀ. ಅವ್ನಿಗೆ ಯಾಕ್ರೆ ಬೈತೀರಾ? ಅವ್ನು ಹೇಳ್ತಾರೋ ಸರಿಯಾಗಿದೆ. ಈಗ ನಾವು ಮಾಡಬೇಕಾಗಿರೋದು ಅದನ್ನೇ. ಡೇ ಏಂಡ, ಇವನ್ ಮಾತು ಕೇಳ್ಬಿಟ್ಟು ನೀನು ಪುಷ್ಪಕ ವಿಮಾನ ತರಿಸ್ತೀಯಡ ಇಲ್ಲ ಹೆಲಿಕಾಪ್ಟರ್ನೇ ಬಾರ್ಗೆ ತರಿಸ್ಯಾಡ? ಹೆಲಿಕಾಪ್ಟರ್ ತರ್ಸಲ್ಲ, ಹೆಲಿಕ್ಯಾಮ್ ತರ್ಸೋಣ. ಹೆಲಿಕ್ಯಾಮು ಮೇಲೋಗುತ್ತೆ. ಮೇಲೋದ್ಮೇಲೆ ಹಸಿರು ಬಣ್ಣ ಎಲ್ಲಿರುತ್ತೋ ಅದನ್ನು ಗುರುತಿಸುತ್ತೆ. ಅದನ್ನು ನಾವು ಟ್ಯಾಬ್ನಲ್ಲಿ ಇಲ್ಲೇ ಕುತ್ಕೊಂಡು ನೋಡ್ಬೋದು. ಹಸಿರು ಬಣ್ಣ ಎಲ್ಲಿ ಕಾಣಿಸುತ್ತೋ ಅಲ್ಲಿಗೆ ನಾವೆಲ್ಲ ಹೋದ್ರಾಯ್ತು. ಸೂಪರ್ ಐಡಿಯಾ ಗುರು. ನಮ್ಮ ತಲೆಗೆ ಒಳಿಲೆಲ್ಲ ಬಡಿಯಾ. ಹೆಂಗೆ ನಾವು ಮತ್ತೆ ತರಿಸು ಹೆಲಿಕ್ಯಾಮ್ನ. ಆ ಹಸಿರು ಬಣ್ಣದ ನಾಗಗಳು ಎಲ್ಲಿದೆ ಅಂತ ನೋಡ್ಬಿಡೋಣ.
ಇವಳು ಹೊಟ್ಟೆನಲ್ಲಿ ಹಾವು ಹೇಗೆ ಬರಕ್ ಸಾಧ್ಯ? ಅದೊಂದು ಪ್ರಶ್ನೆ ಉತ್ತರ ಸಿಕ್ಬಿಟ್ರೆ ನನ್ನ ಎಲ್ಲ ಪ್ರಶ್ನೆಗೂ ಉತ್ತರ ಸಿಕ್ಬಿಡುತ್ತೆ. ಸಿಗ್ಬೇಕು, ಉತ್ತರ ಸಿಗ್ಲೇಬೇಕು. ಬೆಳಿಗ್ಗೆ ನನ್ನ ಮೇಲೆ ಬಿದ್ದಿದ್ದೇನು, ಅದೇನಾದ್ರೂ ನನ್ನ ಮೇಲೆ ವಾಮಾಚಾರ ಪ್ರಯೋಗನ? ಅದ್ರ ಹಿಂದೆ ಯಾರಿದ್ದಾರೆ, ಅವ್ರ ಉದ್ದೇಶ ಏನು? ಎಲ್ಲ ಪ್ರಶ್ನೆಗಳಿಗೂ ನನಗೆ ಉತ್ತರ ಬೇಕು. ಶಿವಾನಿ, ಹಾ, ಹೇಗಿದೆಯಾ ಈಗ? ಅದೇ ಮೈ ಉರಿತಾ ಇತ್ತಲ್ಲ, ಸರಿ ಹೋಗಿದೆಯಾ ಇವಾಗ? ಹಾ ತ್ರಿಶೂಲ್, ಗಾಯವಾಗುತ್ತೆ, ನೋವು ಹೋಗುತ್ತೆ. ಆದ್ರೆ ಆಗಿರೋ ಕಲೆ ಹಾಗೆ ಉಳಿಯುತ್ತೆ. ನೆನಪುಗಳ ತರ ಕಾಡ್ತಾನೆ ಇರುತ್ತೆ, ಮನಸ್ಸಿಗೆ ಒದ್ದಾಟ ಕೊಡ್ತಾನೆ ಇರುತ್ತೆ. ಪರಿಹಾರ ಕಂಡ್ಕೋಬೇಕು. ಇದು ಒಳ್ಳೆ ಗುಮ್ಮುಂಟು ಮಾರ್ಯ. ಸ್ವಲ್ಪ ದೊಡ್ಡದಾಗಿದ್ರೆ ನಾವು ಅದ್ರ ಮೇಲೆ ಕೂತ್ಕೊಂಡು ಮೇಲೆ ಹೋಗಿ ನೋಡ್ಬೋದಿತ್ತು. ಹಾವು ಕಚ್ಚಕ್ಕೆ ಬಂದ್ರೆ ತಪ್ಸ್ಕೊಂಡು ಹೋಗಕ್ಕೆ ಒಳ್ಳೆ ಚಂದ ಉಂಟು ಮಾರ್ಯ. ಏಯ್ ನಿನ್ನ ಬಾಯಿಗೆ ಸುಮ್ಮನೆ ನೋಟ. ಏನು ಅವಾಗಲಿಂದ ಕಚಾಡ್ತಾ ಇದ್ದೀರಾ? ಸೈಲೆಂಟ್ ಆಗಿರ್ರಿ. ಇವ್ರ ರಂಗನ ಕಿತ್ತಾಡ್ಕೊಂತ ಇದ್ದೀನಿ. ನನಗೆ ಬೇಕಾಗಿರೋದು ನಾಗಮಣಿ ಅಷ್ಟೇ. ಹಿಂದೆ ಅದು ಸ್ವಲ್ಪ ಆಚೆ ಕಡೆ ಹೋಗಿ. ಅಲ್ಲಿ ಝೂಮ್ ಮಾಡಿ. ಡೇ ನೀನು ನಂಬಿಕೊಂಡು ನಿನ್ಕಳ್ಡ. ಡೇ ಇವನ್ ಮಾತು ಕೇಳಿದ್ರ ಏನು ಕೆಲಸ ಹಂಗಿಲ್ಲ. ಡೇ ಈ ಕಡೆ ಕೊಡ್ಸುಡ, ಓಡಿಸು. ನನಗೊಂದು ಡೌಟು ಮಾರ್ಯ. ಏನು ಡೌಟು? ಈ ಹಸಿರು ಬಣ್ಣದ ಹಾವು ಈ ಎಲಿಕ್ಯಾಮ್ ಆಪರೇಟರ್ಗೆ ಕಾಣಲ್ವಾ? ಪೂಜೆ ಮಾಡ್ಬೇಕಾದ್ರೆ ಇದ್ದಿದ್ದು ನೀನಾ ಅವನಾ? ಬಾ, ಅವಾಗಲಿಂದ ಒಂದೇ ಜಾಗದಲ್ಲಿ ಸುತ್ತಾ ಇದೆಯಾ? ಒಂಚೂರು ಈ ಕಡೆ ಪ್ಲಾನ್ ಮಾಡು. ಓಕೆ. ಯಾರಾದ್ರೂ ನನ್ನನ್ನ ಗಮನಿಸ್ತಾ ಇದ್ದಾರಾ? ಶಿವಾನಿ, ಏನು ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ, ಯಾರೋ ನಮ್ಮನ್ನೇ ನೋಡ್ತಿರಾಗ ಅನಿಸ್ತು. ಅಲ್ಲ ಶಿವಾನಿ, ನಾವು ಕಾರಿಂದ ಇಳಿದ ತಕ್ಷಣ ಸುತ್ತಮುತ್ತ ಇರೋರು ಯಾರಾದರೂ ಸರಿ ಒಂದ್ಸರಿ ನಮ್ಮನ್ನು ನೋಡ್ತಾರೆ. ಅದರಲ್ಲಿ ಗಾಬರಿ ಆಗುವಂಥದ್ದೇನಿದೆ? ಗಾಬರಿ ಏನಿಲ್ಲ, ಆದರೂ ನಿನಗೆಲ್ಲ ಗಾಬರಿ. ನಿನ್ನ ಹೊಟ್ಟೆನಲ್ಲಿ ಹಾವು ನೋಡಿದ್ಮೇಲೆ ಗಾಬರಿ ಆಗ್ತಾ ಇರೋದು ನನಗಷ್ಟೇ. ದೇವಸ್ಥಾನಕ್ಕೆ ಬಂದಾಗಿಂದ ಯಾಕೆ ಒಂಥರ ಡಿಸ್ಟರ್ಬ್ ಆಗಿದೆ. ಹೊಟ್ಟೆನಲ್ಲಿ ಹಾವಿರೋ ಕಾರಣಕ್ಕೆ ಇವಳು ದೇವಸ್ಥಾನಕ್ಕೆ ಬರೋದು ಪ್ರಾಬ್ಲಮ್ ಆಗ್ತಾ. ಇವಳನ್ನು ವಾಚ್ ಮಾಡಿದ್ರೆ ಇವಳಲ್ಲಿರೋ ಸಮಸ್ಯೆಗಳು, ಇವಳಲ್ಲಿ ಅಡಗಿರೋ ಸತ್ಯಗಳು ಎಲ್ಲ ತಿಳಿಯುತ್ತೆ. ಇವತ್ತು ದೇವಸ್ಥಾನಕ್ಕೆ ಬಂದ್ರು ಯಾಕೋ ಕೆಟ್ಟದಾಗುತ್ತೆ ಅಂತ ಮನಸ್ಸು ಹೇಳ್ತಾ ಇದೆಯಲ್ಲ. ಯಾರು ಕೆಟ್ಟದಾಗುತ್ತೆ? ಯಾರಿಂದ ಕೆಟ್ಟದಾಗುತ್ತೆ? ಇಷ್ಟಕ್ಕೂ ನನ್ನ ಬೆನ್ನ ಹಿಂದೆ ಬಿದ್ದಿರೋ ಅಪಾಯ ಆದ್ರೂ ಯಾವ್ದು? ಹೋಗೋಣ. ಬಾ. ಮಹೇಶ್ವರ, ನಿನ್ನ ಅವತಾರದಂಶ ಶ್ರೀ ಮುನೇಶ್ವರನ ಸನ್ನಿಧಿಯಲ್ಲೇ ನಿನ್ನ ಭಕ್ತಿಗೆ ಅಗ್ನಿ ಪರೀಕ್ಷೆಯು ಸರಿಯೇ. ಸಾತ್ವಿಕರ ರಕ್ಷಕ ನೀನು, ದುರ್ಮಾರ್ಗಿಗಳ ಭಕ್ಷಕ ನೀನು. ಪ್ರತಿಕ್ಷಣ
ಪ್ರತಿದಿನ ಪ್ರತಿಯುಗ ನೀತಿ ಪ್ರವರ್ತಕ ನೀನು, ಸಕಲ ಕಾಲ ಸಮದರ್ಶಿ ಶಿಕ್ಷಕ ನೀನು, ನಿರ್ಮೋಹಿ, ನಿರಾಕಾರ, ನಿರ್ವಿಚಾರ, ನಿರ್ವಿಹಾರ, ನಿರೀಕ್ಷಾಹಟ. ಉಳಿಸು ಉಳಿಸು ನಿನ್ನ ಭಕ್ತೆಯನ್ನ ಉಳಿಸು ದೇವ. ಅಲ್ಲಿ ನೋಡ ದೇವಸ್ಥಾನ ದೇವಸ್ಥಾನ. ಜಮಕ್ ಜಮಕ್ ಜಮಕ್. ನಂದೀಶ ಅಲ್ಲಿ ನೋಡು, ದೇವಸ್ಥಾನ ಫುಲ್ಲು ಗ್ರೀನ್ ಆಗಿ ಕಾಣಿಸ್ತಾ ಇದೆ. ಇಡೀ ದೇವಸ್ಥಾನನೇ ಹಸಿರು ನಾಗರದ ಪೊರೆ ತರ ಕಾಣಿಸ್ತಾ ಉಂಟು ಮಾರಾಯ. ಯಾವ ದೇವಸ್ಥಾನ ಅದು? ಸರಿಯಾಗಿ ನೋಡಿ. ಏಯ್, ಯಾವುದು ಲೊಕೇಶನ್ನು? ಡೌನ್ ಮಾಡಿ ಇನ್ನು. ಇದು ರಂಗಸ್ವಾಮಿ ದೇವಸ್ಥಾನ ಕಂಡೆ, ರಂಗಸ್ಥಳದಾಗಿರೋದು. ಹಂಗಾರ ನಾವು ಅಲ್ಲಿಗೆ ಹೋಗ್ಬೇಕಂಡ? ನಾವು ಮಾತ್ರ ಹೋದ್ರೆ ಹೋಗ್ತೀವಷ್ಟೇ, ವಾಪಸ್ ಬರಲ್ಲ. ಗುರುಗಳನ್ನ ಕರ್ಕೊಂಡು ಹೋಗ್ಬೇಕು. ಹೌದೌದು ವಿಷಕಂಠ ಅವರೇ, ನಾವು ನೋಡ್ತಾ ಇರ್ತೀವಿ, ನೀವು ಗುರುಗಳು ಕರ್ಕೊಂಡು ಹೋಗ್ರಿ. ಹೋಗ್ರಿ. ತ್ರಿಶೂಲ್ ಶಿವಾನಿ ಹೆಸರಲ್ಲಿ ಪೂಜೆ ಮಾಡಿ. ದೇವ್ರೆ, ಇನ್ನ ಸನ್ನಿಧಿಯಲ್ಲಿ ಬಂದು ನಿಂತಿದ್ರು ಯಾಕೆ ನಂಗೆ ಭಯ ಕಾಡ್ತಾ ಇದೆ? ಯಾವುದೋ ದುಷ್ಟ ಕಣ್ಣುಗಳು ನನ್ನ ಬೆನ್ನ ಹಿಂದೆ ನೆರಳಾಗಿ ನಿಂತಿದೆ ಅನಿಸ್ತಾ ಇದೆ. ಯಾಕೆ ಭಗವಂತ ಅಂತ? ಅದ್ಯಾರೇ ಆಗಿದ್ರು, ಯಾಕೆ ಬಂದಿದ್ರು, ಅವರಿಂದ ನನ್ನನ್ನು ಕಾಪಾಡು. ಭಗವಂತ, ನನ್ನ ಎಲ್ಲ ಗೊಂದಲಗಳಿಗೆ ಪರಿಹಾರ ಕೊಡುತ್ತಂತೆ. ನನ್ನ ಹೆಂಡತಿ ಹೊಟ್ಟೆಲಿ ಹಾವು ಕಾಣಿಸ್ಕೊಂಡಿದೆ. ಅದು ಬರೀ ನನ್ನ ಭ್ರಮೆನಲ್ಲಿರಲಿ. ಇನ್ಯಾವತ್ತೂ ನನ್ನ ಶಿವಾನಿ ಮೇಲೆ ಯಾವುದೇ ಅನುಮಾನ ಬರದಿರೋ ಹಾಗೆ, ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ಹಾಗೆ ಆಶೀರ್ವಾದ ಮಾಡುತ್ತಂತೆ. ನನ್ನ ಮನಸ್ಸಿಗೆ ಎಷ್ಟೇ ಸಮಾಧಾನ ಮಾಡಿಕೊಂಡ್ರು ಗೊಂದಲಗಳು ಹಾಗೆ ಇವೆ. ನನ್ನ ಆದಿಶೇಷನಿಗೆ ಪೂರ್ವ ಜನ್ಮದ ಎಲ್ಲ ನೆನಪುಗಳನ್ನು ಕೊಡು. ಆ ಗೊಂದಲಗಳಿಗೆ ಬೇಗ ಮುಕ್ತಿ ಕೊಡ್ತೀನಿ. ಯಾವ ದಾರಿ ಹೋದ್ರೆ ನನ್ನ ಎಲ್ಲ ಗೊಂದಲಗಳಿಗೆ ಉತ್ತರ ಸಿಗುತ್ತೆ ಅನ್ನೋದೇ ನನಗೆ ಗೊತ್ತಿಲ್ಲ. ಇದೊಂದು ಪ್ರಶ್ನೆಗೆ ನನಗೆ ಉತ್ತರ ಸಿಕ್ಬಿಟ್ರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕ ಹಾಗೆ. ನಿನ್ನ ಅರ್ಧಾಂಗಿಯೇ ಸತ್ಯ, ಅವಳೊಳಗಡೆ ಎಲ್ಲವೂ ಅಡಗಿದೆ. ಎಲ್ಲ ಭಾರ ನಿನ್ನಲ್ಲಿ ಹಾಕಿದ್ದೀನಿ. ಇವತ್ತು ನಾನು ಈ ದೇವಸ್ಥಾನದಿಂದ ಆಚೆ ಹೋಗೋಷ್ಟರಲ್ಲಿ ನನ್ನ ಪ್ರಶ್ನೆಗಳಿಗೆ ಅದಕ್ಕೆ ಉತ್ತರ ಬೇಕು. ದಯವಿಟ್ಟು ನಿಮಗೆ ನೆಮ್ಮದಿ ಕೊಟ್ಟು ಎಲ್ಲ ಗೊಂದಲಗಳನ್ನು ದೂರ ಮಾಡ್ತಾರೆ. ನನ್ನ ತ್ರಿಶೂಲ್ನ ಎಲ್ಲ ಗೊಂದಲಗಳಿಗೆ ಉತ್ತರ ಕೊಡು ಭಗವಂತ. ಗುರುಗಳೇ ಸರಿಯಾಗಿ ನೋಡಿ, ದೇವಸ್ಥಾನದ ಬಣ್ಣ ಬದಲಾಗಿದೆ. ಯಂತ್ರದಿಂದ ತಂತ್ರ ಅದ್ಭುತ, ಹೂಬಣ್ಣ ಬದಲಾಗಿದೆ. ಗುರುಗಳೇ, ನೀವು ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ಲ. ಇದ್ದಾರೆ, ನಮಗೆ ಬೇಕಾದವರು ದೇವಸ್ಥಾನದ ಹರಿದ್ವರ್ಣದ ಮಧ್ಯೆ ಹುದುಗಿದ್ದಾರೆ. ಯಾವ ದೇವಸ್ಥಾನವದು? ಸ್ವಾಮಿಗಳ, ಅದು ರಂಗನಾಥ ಸ್ವಾಮಿ ದೇವಸ್ಥಾನ, ರಂಗಸ್ಥಳದಾಗಿರೋದು. ನಡೀರಿ. ಏನಾದ್ರೂ ಮಾಡಬೇಕು. ನಾಗ ಯಾವುದು ಅಂತ ಗೊತ್ತಾದ ತಕ್ಷಣ ನಾಗಮಣಿ ಪಡೆಯೋ ದಾರಿ ನೋಡಿ. ಇಲ್ಲ ಅಂದ್ರೆ ಇಷ್ಟು ದಿವಸ ದಿಗ್ವಿಜಯನಿಂದ ಅಲ್ದಾಗೆ ಇನ್ನು ಮುಂದೆ ಇವರಿಂದೇನೂ ಅಲಿಬೇಕಾಗತ್ತೆ.